ನಮಸ್ಕಾರ. ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೇವೆ. ನಮ್ಮ ಜೊತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆದ ಪ್ರಭುಸ್ವಾಮಿ ನಟೇಕರ್ ಇದ್ದಾರೆ. ಅವ್ರ ಜೊತೆ ಇವತ್ತು ನಾವು ವಿಜಯಪುರದ ಲಿಂಬೆಯ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಜಾಗತಿಕ ಮಾರುಕಟ್ಟೆಯಲ್ಲಿ ವಿಜಯಪುರದ ಲಿಂಬೆ ತನ್ನ ಮಹತ್ವದ ಸ್ಥಾನ ಪಡ್ಕೊಂಡಿದೆ. ಅಂದರೆ ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆಲ್ಲ ರಫ್ತಾಗ್ತಾ ಇದೆ. ಅದರ ಬಗ್ಗೆ ಇವತ್ತು ನಾವು ಪ್ರಭುಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡೋಣ. ಪ್ರಭುಸ್ವಾಮಿ ಅವರು ನಮಸ್ಕಾರ. ಸ್ವಾಗತ. ಈಗ ವಿಜಯಪುರದ ಲಿಂಬೆ ಅಂದರೆ ಅಲ್ಲಿ ಇಂಡಿಯ ಲಿಂಬೆ ಜಾಗತಿಕವಾಗಿ ಒಂದಷ್ಟು ಮನ್ನಣೆ ಪಡೆದಿದೆ. ಹೌದು. ಇಲ್ಲಿಂದ ಈಗ ಸುಮಾರು ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇತ್ತು. ಈಗ ಅರಬ್ ರಾಷ್ಟ್ರಗಳಲ್ಲಿ ಒಮನ್ ದೇಶಕ್ಕೂ ರಫ್ತಾಗಿ ಒಂದು ದಾಖಲೆ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ಈ ವರ್ಷ 2025ನೇ ಸಾಲಿನಲ್ಲಿ ಇಂಡಿ ಲಿಂಬೆ ಅಂದರೆ ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಒಳ್ಳೆಯ ಉತ್ತಮ ಹೆಸರು ಪಡೆದಿರೋ ಸೂಚ್ಯಂಕ ಅಂದರೆ GI ಟ್ಯಾಗು ಜಾಗತಿಕ ಸೂಚ್ಯಂಕವನ್ನು ಪಡೆದಿದೆ ಇದು ಲಿಂಬೆ. ಹಾಗಾಗಿ ಒಂದಷ್ಟು ಮಹತ್ವದ ಸ್ಥಾನ ಪಡೆದುಕೊಂಡಿದೆ. ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ವಿಜಯಪುರ ಜಿಲ್ಲೆ ಏನಿದೆ, ನಾವು ಅದು ವಿಜಯಪುರ ಅಂದರೆ ನಮಗೆ ಸಾಮಾನ್ಯವಾಗಿ ಗೋಲ್ಗುಮುಟ್ಟನೇ ಫಸ್ಟು ನಮಗೆ ನೆನಪಾಗುತ್ತೆ. ಬಟ್ ಇತ್ತೀಚೆಗೆ ಏನಾಗಿದೆ, ನಾವು ಅಲ್ಲಿ ಫಲವತ್ತಾದ ಭೂಮಿಯಲ್ಲೂ ಸಹ ಒಂದು ಒಳ್ಳೊಳ್ಳೆ ನಿಂಬೆಹಣ್ಣುಗಳ ಮೂಲಕ ಸಹ ವಿಜಯಪುರ ಇವಾಗ ನಾವು ಕೇವಲ ದೇಶ ಅಷ್ಟೇ ಅಲ್ಲ, ವಿಶ್ವವಿಖ್ಯಾತನ ಪಡ್ಕೊಳ್ತಾ ಇದೆ. ಈ ವರ್ಷ ಏನು ಲಿಂಬೆ ಹಣ್ಣು ಇದೆ ಅದು ಒಮಾನ್ಗೆ ರಾಷ್ಟ್ರಕ್ಕೆ ರಫ್ತಾಗಿದೆ. ಇದು ನಾವು ನಮ್ಮ ರಾಜ್ಯದ ಒಂದು ಮೈಲಿಗಲ್ಲಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನೀವು ಯಾವುದೇ ಹಣ್ಣುಗಳು GI ಟ್ಯಾಗ್ ತೆಗೆದು ಹೊಸ ಒಮಾನ್ ರಾಷ್ಟ್ರಗಳಂಥ ರಾಷ್ಟ್ರಗಳಿಗೆ ರಫ್ತಾಗೋದು ತುಂಬಾ ಕಡಿಮೆ. ಇದು ಪಡೆದಿದೆಯಲ್ಲ, ಈಗ ಅದು ಈ ಡಿಸೆಂಬರ್ ತಿಂಗಳಲ್ಲೇ ವಿಜಯಪುರದ ಇಂಡಿ ಏನು ತಾಲೂಕಲ್ಲಿ ಬೆಳೀತಾರೆ, ಅದು 3 ಮೆಟ್ರಿಕ್ ಟನ್ ಅಷ್ಟು ಒಮಾನ್ ರಾಷ್ಟ್ರಕ್ಕೆ ರಫ್ತು ಮಾಡಲಾಗಿದೆ. ಯಾಕೆ ಈ ರಫ್ತು ಮಾಡೋಕ್ಕೆ ಲಾಭ ಆಯಿತು ಅಂದರೆ, ನಾವು ಮುಕ್ತ ವ್ಯಾಪಾರ ಒಪ್ಪಂದ ಏನು ಮಾಡ್ಕೊಂಡಿದ್ದೀವಲ್ಲ, ಆ ಒಪ್ಪಂದದ ಮೂಲಕ ವಿದೇಶಗಳಿಗೆ ಹೋಗೋದು ಸುಲಭವಾಗಿ ಆಗ್ತಾ ಇದೆ ಅದು. ಬಟ್ ಇದು ಮೊದಲನೇ ಬಾರಿ ರಫ್ತಾಗ್ತಿದೆಯಾ ಅಥವಾ ಹಿಂದೆ ಏನಾದರೂ? ನಾನು ನೋಡಿದಂಗೆ ಕಳೆದ ಆಗಸ್ಟ್ನಲ್ಲೂ ಒಂದಷ್ಟು 3 ಲಕ್ಷ ಮೆಟ್ರಿಕ್ ಟನ್ ಲಿಂಬೆಯನ್ನು ಕಳಿಸ್ಕೊಟ್ಟಿದ್ರು. ಹೌದೌದು. ಇಲ್ಲ, ಅದು ಲಾಸ್ಟ್ ಟೈಮು ನಿಮಗೆ ಏನು ಆಗಸ್ಟ್ ತಿಂಗಳಲ್ಲಿ ದುಬೈಗೆ ಹೋಗಿತ್ತು. ಆವಾಗಲೂ 3 ಮೆಟ್ರಿಕ್ ಟನ್ನೇ ನಿಮಗೆ ಇಲ್ಲಿಂದ ರಫ್ತಾಗಿತ್ತು. ಅಲ್ಲಿಂದ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಬಂತು ಅವಾಗ. ಅಲ್ಲಿಂದ ತುಂಬ ಡಿಮ್ಯಾಂಡ್ ಬಂದಾಗ ಮತ್ತು ಪದೇ ಡಿಮ್ಯಾಂಡ್ ಬಂದಮೇಲೆ ಅಲ್ಲಿಂದ ಇದು ನಿಮಗೆ ಏನು ನಮ್ಮ ನಿಂಬೆಹಣ್ಣು ಮಹತ್ವ ಗೊತ್ತಾಗಿ ದುಬೈ ಇಷ್ಟೊಂದು ಫೇಮಸ್ ಆಗ್ತಾ ಇಲ್ಲ ಕಣಗೆ, ಈಗ ಒಮಾನ್ ರಾಷ್ಟ್ರದಿಂದನೂ ಅದು ಬೇಡಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಬೇಡಿಕೆ ಅನುಸಾರ ಈಗ ಮತ್ತೆ ನಾವು ರಫ್ತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಅಂದರೆ ಈಗ ಲಿಂಬೆ, ಕರ್ನಾಟಕದ ಲಿಂಬೆ ಅಥವಾ ವಿಜಯಪುರದ ಲಿಂಬೆಗೆ ಜಾಗತಿಕವಾಗಿ ಒಂದಷ್ಟು ಮನ್ನಣೆ ಸಿಗಬೇಕು ಅಂದರೆ ಏನು ಕಾರಣ? ಇದರ ವಿಶೇಷತೆ ಏನಿದೆ? ನಿಂಬೆಹಣ್ಣು ವಿಶೇಷತೆ ಏನಂದರೆ, ಅದು ತನ್ನ ರುಚಿಯಲ್ಲಿರ್ಬೋದು. ನಿಮಗೆ ದುಬೈಲಿ ಅದ್ರದ್ದು ಯಾಕೆ ಬೇಡಿಕೆ ಜಾಸ್ತಿ, ಅದ್ರ ರುಚಿ ಜನಗಳು ಇಷ್ಟ ಆಯಿತು. ಹಿಂಗೆ ನಿಮಗೆ ಜನಗಳು ಏನಾಗುತ್ತೆ, ರುಚಿ ಪಡೆದಷ್ಟು ಆ ಟೇಸ್ಟಿಗೋಸ್ಕರ ನಿಮಗೆ ಇದು ಇಡ್ತಾರೆ. ಮತ್ತು ಅದು GI ಟ್ಯಾಗ್ಗೆ ಏನಾಯಿತು, ಮನ್ನಣೆ ಪಡಿತಾ ಹೋಯಿತು. ಅದು ರುಚಿ ಇರ್ಬೋದು, ಅದ್ರದ್ದು ಗಾತ್ರ ಇರ್ಬೋದು, ಮತ್ತು ಅದು ಒಂದು ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋ ಒಂದು ಮಾಹಿತಿನೂ ಇದೆ. ಆ ಎಲ್ಲ ಕಾರಣಕ್ಕಾಗಿ ಅಲ್ಲಿ ಬೇಡಿಕೆ ಜಾಸ್ತಿ ಆಗ್ತಾ ಹೋಗಿದೆ. ಅದು ಈಗ ಒಂದು ಅನುಮಾನಗಳು ಏನು ಅಂದರೆ ಜನರಿಗಿರೋದು, ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಿಂಬೆಹಣ್ಣು ಅಂತ ಒಂದಷ್ಟು ಕರಿತೇವೆ, ಉತ್ತರ ಕರ್ನಾಟಕದಲ್ಲಿ ಲಿಂಬೆ ಅನ್ನೋದು ಇದೆ. ಅಂದರೆ ಇವೆರಡಕ್ಕೆ ಏನಾದರೂ ವ್ಯತ್ಯಾಸಗಳಿದಾವ? ನಿಂಬೆ ಅನ್ನೋದು ಅದು ಸಣ್ಣ ಗಾತ್ರದಲ್ಲಿ ಬರುತ್ತೆ. ಬಟ್ ಲಿಂಬೆ ಅನ್ನೋದು ನಿಮ್ಮದು ಗಾತ್ರದಲ್ಲಿ ಮತ್ತು ರುಚಿಯಲ್ಲಿ ವಿಭಿನ್ನವಾಗಿರುತ್ತೆ. ಎರಡು ವ್ಯತ್ಯಾಸ ಇದೆ. ಆ್ಯಕ್ಚುಲಿ ಪದ ಬಳಕೆ ನೋಡೋದಕ್ಕೆ ನಮ್ಗೆ ಏನು ಅನ್ಕೊಂತೀವಿ, ಎಲ್ಲೋ ನಾವು ತಪ್ಪು ಹೇಳಿದ್ದೀವಿ ಏನೋ ಅನ್ಕೊಂತೀವಿ. ಅದು ಆ್ಯಕ್ಚುಲಿ ನಾವು ತಪ್ಪು ಹೇಳಿರೋದಿಲ್ಲ. ನಿಂಬೆ ಬೇರೆ, ಲಿಂಬೆ ಬೇರೆ. ಆ ಹಣ್ಣು ವ್ಯತ್ಯಾಸ ಇದೆ. ಸಾಮಾನ್ಯ ಜನಕ್ಕೆ ಅದು ಬೇಗ ತಕ್ಷಣ ಗೊತ್ತಾಗಲ್ಲ. ಈವನ್ ನಮಗೂ ಎಷ್ಟೋ ಸರಿ ಅವು ಗೊತ್ತಾಗೋದು ಇಲ್ಲ. ಅದು ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳಿದ್ದೀವಿ ನಾವು, ನಿಂಬೆಗೂ ಅಂತ. ನಿಂಬೆ ಸಣ್ಣ ಗಾತ್ರದಲ್ಲಿರುತ್ತೆ, ಆದರೆ ಲಿಂಬೆ ನಿಮಗೆ ಗಾತ್ರದ ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತು ರುಚಿಯಲ್ಲೂ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ಈಗ ಅಂದರೆ ಇಂಡಿ ಹೆಸರಲ್ಲೇ GI ಟ್ಯಾಗ್ ಆಗಿರೋದ್ರಿಂದ, ಹೌದು, ಅಂದರೆ ಆ ಮಣ್ಣಿನ ಒಂದಷ್ಟು ಘಮ ಹೌದು ಅಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಒಂದಷ್ಟು ಮಾನ್ಯತೆ ಸಿಕ್ಕಿದೆ ಅಂತ ಹೇಳ್ಬಹುದು ನಾವು. ಹೌದು, ನಿಜ ನೀವು ಹೇಳಿದ್ದು. ಅದರದ್ದು ಘಮ ಆಗೋ ಇದು ಕಾರಣಕ್ಕಾಗಿ ಮಾನ್ಯತೆ ಸಿಕ್ಕಿದೆ. ಅದ್ರದ್ದು ಯಾಕೆ ವಿಭಿನ್ನವಾಗಿದೆ, ಎಲ್ಲೂ ಸಿಗದೇ ಇರೋದು. ನಮ್ಮ ದೇಶದಲ್ಲಿ ಯಾವ ಮೂಲೆಯಲ್ಲೂ ಈ ಥರ ಪ್ರಮಾಣ ಸಿಗೋದಿರೋ ಅನ್ನೋ ಕಾರಣಕ್ಕಾಗಿ ಮನ್ನಣೆ ಪಡ್ಕೊಂಡಿದೆ ಅದು. ಈಗ ಲಿಂಬೆಹಣ್ಣು ಬರೀ ಒಮನ್ನು, ಯುರೋಪ್ ರಾಷ್ಟ್ರಗಳು ಬಿಟ್ಟರೆ ಬೇರೆ ಕಡೆ ಎಲ್ಲಾದರೂ ರಫ್ತಾಗ್ತಿದೆಯಾ? ಯಾವ ರೀತಿ ಇದೆ ಅದರ ಮಾರ್ಕೆಟ್ ಈಗ? ಅಂದರೆ ವಿಸ್ತರಿಸ್ತಾ ಹೋಗ್ತಾ ಇದೆಯಾ? ಹೌದು, ಕೇವಲ ನಾವು ನೋಡಿದ್ರೆ ಒಮಾನ್ ರಾಷ್ಟ್ರ ಮಾಡಿದ್ವಿ ನಾವು, ಮತ್ತು ದುಬೈ ಮಾಡಿದ್ವಿ. ಈಗ ಯುರೋಪಿಯನ್ ಕಂಟ್ರಿ ಇಂಗ್ಲೆಂಡ್ಗೂ ಸಹ ಬೇಡಿಕೆ ಬಂದಿದೆ ಅದು. ಭವಿಷ್ಯದಲ್ಲಿ ಇನ್ನು ಸ್ವಲ್ಪ ದಿವಸದಲ್ಲಿ ಇಂಗ್ಲೆಂಡ್ಗೂ ಸಹ ನಾವು ಲಿಂಬೆಹಣ್ಣು ರಫ್ತಾಗುತ್ತೆ ಅದು. ಹೌದು, ಹಿಂದೆಲ್ಲ ನಾವು ತರಕಾರಿಗಳನ್ನ, ಕೆಲವೊಂದು ಹಣ್ಣುಗಳನ್ನೆಲ್ಲ, ಮಾವಿನ ಹಣ್ಣು ಇಂಗ್ಲೆಂಡಿಗೆ ಕಳಿಸ್ತಾ ಇದ್ವಿ. ಅಂದರೆ
ಬರೀ ಬೇರೆ ಬೇರೆ ಹಣ್ಣಿನ ರಸ ಹೊಂದಿರುವ ಹಣ್ಣುಗಳನ್ನ ಮಾತ್ರ ಕಳಿಸ್ತಾ ಇದ್ವಿ. ಈ ಬಾರಿ ವಿಶೇಷವಾಗಿ ಲಿಂಬೆನ ಕಳಿಸ್ತಾ ಇರೋದು ಒಂಥರ ಮಾರುಕಟ್ಟೆಯಲ್ಲಿ ಒಂಥರ ಪ್ರಭಾವ ಮೂಡಿಸಿದೆ ಅದು. ಹೌದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಂಬೆಹಣ್ಣು ಪ್ರಭಾವ ಬೀರಿದೆ. ಅಂದರೆ ಎಸ್ಪೆಷಲಿ ಈ ವರ್ಷದಿಂದ ಅದು ಶುರುವಾಗಿರೋದು. ನಿಮಗೆ ಆಗಸ್ಟ್ ತಿಂಗಳು ಇದೇ ಫಸ್ಟ್ ಬಾರಿ ಹೋಗಿದ್ದು 2025 ದುಬೈಗೆ ಹೋಯಿತು. ಸೊ ಅಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಆಗ್ತಾ ಒಮಾನ್ಗೆ ಬಂತು. ಸೊ ಒಮಾನಿಂದ ಇದೀಗ ಅರಬ್ ಕಂಟ್ರಿಯಿಂದ ನಾವು ಈಗ ಯುರೋಪಿಯನ್ ಕಂಟ್ರಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಅಲ್ಲೂ ಸಹ ಇಂಗ್ಲೆಂಡಿಂದ ಬೇಡಿಕೆ ಬಂದಿದೆ. ಸೊ ಶೀಘ್ರದಲ್ಲೇ ನಮ್ಮ ಇಂಗ್ಲೆಂಡ್ಗೂ ಸಹ ಸುಮಾರು ರಫ್ತಾಗುತ್ತೆ. ಒಟ್ಟಾರೆ ವಿಜಯಪುರದಲ್ಲೇ ಈಗ ಲಿಂಬೆಯನ್ನು ಬೆಳೆಯುವ ಪ್ರದೇಶನೂ ಜಾಸ್ತಿ ಆಗ್ತಾ ಇದೆ. ಹೌದು. ಯಾಕೆಂದರೆ ಇಂಡಿಲು 5,500 ಹೆಕ್ಟೇರ್ ಪ್ರದೇಶದಲ್ಲಿ ಲಿಂಬೆನ ಬೆಳೀತಾ ಇದ್ದಾರೆ. ಹಾಗೆ ನಮ್ಮ ಸಿಂದಗಿ ತಾಲೂಕಲ್ಲೂ ತುಂಬ ಬೆಳೀತಾ ಇದ್ದಾರೆ. ಅಂದರೆ ವಿಜಯಪುರದ ಮಣ್ಣೆ ಅದಕ್ಕೆ ಅದರ ವೈಶಿಷ್ಟ್ಯ ಮತ್ತು ರುಚಿಯನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು. ಮತ್ತೆ ಇದರಿಂದ ಇನ್ನೊಂದು ಅಂಶ ಏನು ಅಂದರೆ ನಾವು ರೈತರ ಆರ್ಥಿಕವಾಗಿ ಸಬಲೀಕರಣ ಮಾಡಿದಂಗಾಗುತ್ತೆ. ನಿಮ್ಗೆ ಹೆಚ್ಚು ಬೇಡಿಕೆ ಬಂದಷ್ಟು ಬೆಳೆ ಬೆಳೆದಷ್ಟು ಅವರು ಆರ್ಥಿಕವಾಗಿ ಸದೃಢ ಆಗ್ತಾ ಹೋಗ್ತಾರೆ. ಸೊ ಒಬ್ಬರ ನೋಡಿ ಇನ್ನೊಬ್ಬರು ಸಹ ಅದ್ರ ಮಾದರಿಯಾಗಿ ತೆಗೆದುಕೊಂಡು ಇನ್ನೂ ಸಹ ಹೆಚ್ಚಿನ ಅಂಶ ಬಂದಾಗ ನಿಮ್ಮ ಬೇಡಿಕೆ ಹೆಚ್ಚಾದಂತೆ ಉತ್ಪನ್ನ ಜಾಸ್ತಿ ಆಗಬೇಕಲ್ಲ. ಸೊ ಆ ಉತ್ಪನ್ನ ಜಾಸ್ತಿ ಮಾಡೋದಕ್ಕೆ ರೈತರಿಗೆ ನಾವು ಬೆಂಬಲ ಕೊಟ್ಟಾಗ ಸೊ ನಿಮ್ಗೆ ಅವರ ಆರ್ಥಿಕವಾಗಿ ಸದೃಢ, ಇದು ಒಂಥರ ಒಂದಕ್ಕೊಂದು ಸಂಬಂಧ ಬೆಳೆಸಿತಾ ಹೋಗುತ್ತೆ. ಇದು ಈ ನಮ್ಮ ಕರ್ನಾಟಕ ಲಿಂಬೆ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಅವರ ಸಹಕಾರನೂ ಇದೆ. ಅಂದರೆ ಇದನ್ನು ಒಂದು ಇಂಡಿಯಾ ಲಿಂಬೆಯನ್ನು ಜಾಗತಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಅಂದರೆ ಅದು ಒಂದಷ್ಟು ಪ್ರಧಾನ ಪಾತ್ರ ವಹಿಸಿದೆ. 2003ರಲ್ಲಿ GI ಟ್ಯಾಗ್ ಏನು ಸಿಕ್ತೋ ಇದಕ್ಕೆ ಇಂಡಿ ಲಿಂಬೆಗೆ, ಆಗಲೂ ಅಷ್ಟೇ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ಇಲಾಖೆ ಮತ್ತು ಲಿಂಬೆ ಅಭಿವೃದ್ಧಿ ಪ್ರಾಧಿಕಾರ, ಈ 3 ಸಂಸ್ಥೆಗಳ ಪ್ರಯತ್ನದಿಂದಾಗಿ ಅದು ಸಿಕ್ತು. ಹೌದು. ಹಾಗಾಗಿ ಲಿಂಬೆ, ಇಂಡಿ ಲಿಂಬೆ, ಅದರಲ್ಲೂ ವಿಜಯಪುರ ಅನ್ನೋದಕ್ಕಿಂತ ಇಂಡಿಲೇ ಪರ್ಟಿಕ್ಯುಲರ್ ಆಗಿ ಆ ಮಣ್ಣಿನಲ್ಲೇ ಬೆಳೆಯುವಂಥ ಲಿಂಬೆ ಒಂದು ರೀತಿಯಲ್ಲಿ ರುಚಿಕರವಾಗಿ ಮತ್ತು ಆ ಗಾತ್ರದಲ್ಲೂ ಜಾಸ್ತಿ ಆಗಿರುತ್ತೆ ಮತ್ತು ಆ ಹಣ್ಣಿನ ರಸನೂ ಜಾಸ್ತಿ ಆಗಿರೋದ್ರಿಂದ ಈ ಒಮನ್ನು ಅರಬ್ ರಾಷ್ಟ್ರಗಳಲ್ಲಿ ತುಂಬ ಬೇಡಿಕೆ ಇದೆ. ಸೊ ಯಾಕಂದರೆ ನಾವು ಇದರಿಂದ ಏನಾಗುತ್ತೆ, ನಿಮಗೆ ನಾವು ಪ್ರತಿ ಸರಿ ಏನಾದಾಗ ರೈತನ ಹೇಳ್ತೀವಿ, ನಾವು ರೈತರಿಗೆ ಬೆಲೆ ಇಲ್ಲ, ರೈತರಿಗೆ ಸಿಗಲ್ಲ ಅಂತ. ಬಟ್ ಪ್ರೋತ್ಸಾಹ ಸಿಕ್ಕಿದಷ್ಟು ನಾವು ನಮ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ರಾಜ್ಯಗಳು, ಇತರ ಜಿಲ್ಲೆಗಳು ಸಹ ಈ ಥರ ನಿಂಬೆಹಣ್ಣಾಗ್ಬೋದು, ಬೇರೆ ಬೇರೆ ಹಣ್ಣುಗಳ ಮೂಲಕ ಸಹ ಸಾಗಿಸ್ತಾ ಇರ್ತೀವಿ. ಸೊ ಈಗ ಏನಾಗಿದೆ, ನಿಂಬೆಹಣ್ಣು ಮೊದಲಿಂದನೂ ಸಹ ಅಂತ ಏನಿರಲಿಲ್ಲ. ಯಾವಾಗ ದುಬೈಗೆ ಬೇಡಿಕೆ ಬಂತು, ಅಲ್ಲಿಂದ ಏನಾಯಿತು, ಆ ಬೇಡಿಕೆನೇ ಉತ್ಪನ್ನ ಜಾಸ್ತಿ ಆಗ್ತಾ ಸೊ ಬೇರೆ ರಾಷ್ಟ್ರಕ್ಕೆ ನಾವು ರಫ್ತು ಮಾಡ್ತಾ ಇದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ಲಿಂಬೆ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಏನಾಗಿದೆ, ಈಗ ಲಂಡನ್ನಿಂದ ಬಂದಿದೆ, ನೆಕ್ಸ್ಟ್ ಮುಂದೆ ಬೇರೆ ದೇಶಗಳಿಂದ ಬರ್ತವೆ. ಸೊ ಅವಾಗ ರೈತರು ಸಹ ಅಭಿವೃದ್ಧಿ ಹೊಂದೋದಕ್ಕೆ ಇದು ಸಹಕಾರಿಯಾಗುತ್ತೆ. ಹೌದು. ಏನು ಅಂದರೆ ವಿಜಯಪುರ ಒಂದರಿಂದಲೇ ನಮಗೆ ಶ್ರೀಲಂಕಕ್ಕೂ ಹೋಗ್ತಾ ಇದೆ, ನೇಪಾಳಕ್ಕೆ ಹೋಗ್ತಾ ಇದೆ, ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ, ಮತ್ತು ಒಂದು 25 ಬೇರೆ ಬೇರೆ ರಾಷ್ಟ್ರಗಳಿಗೆಲ್ಲ ಬೇರೆ ಬೇರೆ ರಫ್ತಾಗ್ತಾ ಇದೆ. ಅಂದರೆ ಬೇರೆ ಬೇರೆ ರೈತರ ಆದಾಯನ ದ್ವಿಗುಣಗೊಳಿಸ್ತಾ ಇದೆ ಇದರಿಂದ. ಬಟ್ ಬೇರೆ ಬೇರೆ ಉತ್ಪನ್ನಗಳು ಹೋಗ್ತಾ ಇದ್ದಾವೆ. ಸೊ ಯಾವ ದೇಶದಿಂದ ಏನೇನು ನಮಗೆ ಬೇಡಿಕೆ ಬರುತ್ತೋ ಅದೇ ರೀತಿಯಲ್ಲಿ ಆ ಉತ್ಪನ್ನಗಳು ಆ ದೇಶಕ್ಕೆ ರಫ್ತಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಏನು ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಕಬ್ಬು, ಬೆಳಗಾವಿ ಕಬ್ಬು, ಮತ್ತು ಈ ಕಡೆ ಕಲಬುರಗಿ ಹೋದರೆ ತೊಗರಿ, ಅಂದರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಗಳಿರ್ತವೆ. ಬರೀ ಅದಕ್ಕೆ ಜಾಸ್ತಿ ಫೋಕಸ್ ಆಗ್ತಾಯಿತ್ತು ಮತ್ತು ಅದೇ ಜಾಸ್ತಿ ಚರ್ಚೆ ಆಗ್ತಾಯಿತ್ತು. ಈಗ ಲಿಂಬೆದು, ಏಕೆಂದರೆ ಇದು ಒಂಥರ ವೆರೈಟಿ. ಈಗ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟೊಂದು ಮಾತಿಲ್ಲ, ಅಂದರೆ ಬೆಳೆ ಅಂದಷ್ಟು ಪ್ರಾಧಾನ್ಯತೆ ಇಲ್ಲ. ಬಟ್ಟು ವಿಜಯಪುರದಲ್ಲಿ ತುಂಬ ಹೆಚ್ಚಾಗಿ ಬೆಳೆದು ಈಗ ವಿದೇಶಗಳಿಗೂ ರಫ್ತಾಗ್ತಾ ಇದೆ ಅಂದರೆ ಅದೊಂದು ದೊಡ್ಡ ಹೆಚ್ಚುಗಾರಿಕೆನೇ. ಅದು ರಾಜ್ಯದ ರೈತರ ಸಾಧನೆ ಅಂತಲೇ ಹೇಳಬೇಕು. ಮತ್ತು ಇದಕ್ಕೆ ಅಗತ್ಯವಾದಂತಹ ಕ್ರಮ ಕೈಗೊಂಡ ಜಿಲ್ಲಾಡಳಿತಗೂ ನಾವು ಶ್ಲಾಘನೆ ಮಾಡಬೇಕಾಗುತ್ತೆ. ನೀವು ಬೇರೆ ಬೆಳೆದಿದೆ ಅಷ್ಟೇ ಸಾಲದು, ಅದಕ್ಕೆ ಏನೇನು ಬೇಕು ನಿಮಗೆ, ಸಾಗಾಣಿಕೆ ಅಥವಾ ಏನಾದರೂ ಉತ್ತಮವಾದ ಬೆಳೆ ಬೆಳೆಯೋದಕ್ಕೆ, ಅದನ್ನು ನೀವು ಬೇರೆ ದೇಶಕ್ಕೆ ಹೋಗೋಕೆ ಇಂತಿಷ್ಟು ಸಮಯ ಅಂತ ತಗೊಳುತ್ತೆ. ಆ ಉತ್ಪನ್ನ ಕೆಡದ್ರೆ ಅಂತಲೇ ನೋಡ್ಕೋಬೇಕಲ್ಲ. ಇಲ್ಲ, ನಾವು ಒಂದು ಕಡೆ ನೋಡ್ದಂಗೆ ಈ ಲಿಂಬೆ ಬೇರೆ ರಾಷ್ಟ್ರಗಳಿಗೆ ರಫ್ತು ಆಗಬೇಕಾದ್ರೆ ಸುಮಾರಷ್ಟು ಸಮಯ ತಗೊಳುತ್ತೆ. ಆದರೆ ಇದ್ರ ವಿಶೇಷತೆ ಇನ್ನೊಂದೇನು ಅಂದರೆ ಈ ಲಿಂಬೆ ಕೆಡೋದಿಲ್ಲ ಬೇಗ. ಹೌದು. ಅಂದರೆ ತುಂಬ ದೀರ್ಘಾವಧಿಗೆ ಕೆಡದಂತೆ ಅಂದರೆ ರಕ್ಷಣೆ ಮಾಡಬಹುದಾಗಿದೆ. ಹಂಗಾಗಿ ಅಲ್ಲಿ ಬೇರೆ ದೇಶಗಳಲ್ಲಿ ಇದಕ್ಕೆ ತುಂಬ ಡಿಮ್ಯಾಂಡ್ ಇರ್ಬೋದು. ಮತ್ತು ಇಲ್ಲಿನ ಏನಾಗುತ್ತೆ, ಮತ್ತು ಈ ಹಣ್ಣಿನ ರುಚಿ ಇದೆಯಲ್ಲ, ನಿಮಗೆ ಹೊರ ದೇಶದವರಿಗೆ ಇಂಥ ರುಚಿ ಸಿಗೋದೇ ಅಪರೂಪ. ನಿಮಗೆ ಅದಕ್ಕೆ ತಾನೇ ಭಾರತದ ಆಹಾರಗಳು ಯಾಕೆ ಜನ ಇಷ್ಟಪಡ್ತಾರೆ ಅಂದರೆ ಇಲ್ಲಿನ ರುಚಿ ಮತ್ತು ಇಲ್ಲಿನ ವೈವಿಧ್ಯತೆ. ಸೊ ನಮ್ಮ ಜನಗಳನ್ನ ಬೇರೆ ದೇಶದವರು ತುಂಬ ಆಕರ್ಷಣವಾಗಿರುತ್ತೆ. ಸೊ ನಿಮ್ಮೇ ರುಚಿ ಕಂಡು ಅರಬ್ ಏನು ದುಬೈ ಕಂಟ್ರಿ ಅದ್ರ ರುಚಿ ನೋಡ್ತು. ಸೊ ಅದು ಆಟೋಮೆಟಿಕಲಿ ನಿಮಗೆ ಮಾತಿಂದ ಹಬ್ಬಿ. ಸೊ ಹಾಗಾಗಿ ಮತ್ತು ಆ ಒಮನಿಂದನೂ ಬೇಡಿಕೆ ಬರೋಕ್ಕೆ ಶುರುವಾಗಿತ್ತು. ಸೊ ಅಲ್ಲಿಂದ ಲಂಡನ್ದು ಬರೋಕ್ಕೆ ಶುರುವಾಯಿತು. ಸೊ ಹಿಂಗೆ ದೇಶದಿಂದ ಇನ್ನೂ ವಿಸ್ತರಣೆ ಆಗುತ್ತಾ ಹೋಗುತ್ತೆ ಅದು.
ಈಗ ಏನು ಅಂದರೆ ಲಿಂಬೆಗೆ ಅಂದರೆ ಇದು ಸಾರ್ವಕಾಲಿಕ ಬೆಳೆ, ಅಂದರೆ ವರ್ಷ ಪೂರ್ತಿನೂ ಹೂವು ಹಣ್ಣು ಬಿಡ್ತಾನೆ ಇರುತ್ತೆ. ಆ, ಒಂದು ನಮ್ಮ ಈ ವಿಜಯಪುರ ಮತ್ತು ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ದಕ್ಷಿಣ ಕರ್ನಾಟಕದ ರೀತಿ ಈ ಔಷಧಿಗಳನ್ನ ಸಿಂಪಡಣೆ ಮಾಡೋದು ಆ ಥರದ್ದು ಏನಾದರೂ ಇದೆಯಾ, ಇಲ್ಲ ನ್ಯಾಚುರಲ್ಲಾಗಿ ಅದನ್ನ ಬೆಳೆಸ್ತಾರಾ, ಏನದು ಅಂದ್ರೆ ಆ ಸ್ವಾದ ಬರೋದಕ್ಕೆ ಏನು ಕಾರಣ? ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ನ್ಯಾಚುರಲ್ ಆಗಿ ಗೊಬ್ಬರಗಳು ಹಾಕಿ ಬೆಳೀತಾರೆ. ಸೊ ಕೆಲವೊಂದು ನಾವು ಅದು ಕೆಡದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಕೆಲವೊಂದು ರೀತಿ ನಾವು ರಾಸಾಯನಿಕ ಪದಾರ್ಥಗಳು ಬಳಕೆ ಮಾಡಬೇಕಾಗುತ್ತೆ. ಅದು ನಿಮಗೆ ನಾವು ಆದರೆ ಹಣ್ಣು ಕೆಡೋದಿಲ್ಲ ಅಷ್ಟೇ. ನಾವು ಯಾಕಂದರೆ ಅದನ್ನು ಸಾವಯವ ಗೊಬ್ಬರದಿಂದ ಬೆಳೀತಾರೆ. ಸೊ ಅದನ್ನು ಮತ್ತೆ ಮಣ್ಣಿನ ಫಲವತ್ತತೆ ಕಾಪಾಡಬೇಕಾಗುತ್ತೆ. ಸೊ ಇದೆಲ್ಲ ಕಾರಣಕ್ಕಾಗಿಯೇ ಅದ್ರ ರುಚಿನೂ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಹಂಗಾಗಿ ಬೇಡಿಕೆನೂ ಜಾಸ್ತಿ ಆಗುತ್ತೆ ಅದಕ್ಕೆ. ಹೌದು, ಏಕೆಂದರೆ ಈಗ ಒಂದು ವಿದೇಶಕ್ಕೆ ಈ ಭಾರತದ ಹಣ್ಣುಗಳು ಯಾವುದೇ ಹಣ್ಣು ಇರ್ಬೋದು ರಫ್ತಾಗಬೇಕು ಅಂದರೆ ಅದು ಬೇಕಾದಷ್ಟು ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ. ಅದನ್ನ ಈಗ ನಾವು ಅತಿಯಾದ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿ ಇಲ್ಲಿಂದ ಕ್ವಾಲಿಟಿ ಚೆಕ್ಕಲ್ಲಿ ಗೊತ್ತಾಗ್ಬಿಡುತ್ತೆ ಅಂದರೆ ಇದು ಸಾವಯವದ್ದ ಅಥವಾ ರಾಸಾಯನಿಕ ಬಳಕೆಯನ್ನ ಬಳಸಿದ್ದಾರೆ ಅನ್ನೋದು. ಹಾಗಾಗಿ ಅಲ್ಲಿ ರಿಜೆಕ್ಟ್ ಆಗ್ಬೋದು. ಬಟ್ ಇದು ಹೋಗ್ತಾ ಇದೆ ಅಂತಂದ್ರೆ ಸಾವಯವ ಗೊಬ್ಬರದಿಂದನೇ ಬೆಳೆಸಿದ್ದಾರೆ. ಹೌದು, ಖಂಡಿತ ಚೆನ್ನಾಗಿ ನೀವು ಹೇಳಿದ್ದು. ಅದಕ್ಕೆ ಹಂಗಾಗಿನೇ ಇಷ್ಟು ಒಂದು ಇದಕ್ಕೆ ತನ್ನದೇ ಮೌಲ್ಯ ಕಾಪಾಡಿಕೊಂಡು ವಿಜಯಪುರ ನಮ್ಮ ವಿಶ್ವವಿಖ್ಯಾತ ಪಡೆಯೋಕ್ಕೆ ಒಂದು ಸ್ಥಾನ ಪಡ್ಕೊಂಡಿದೆ. ವಿಜಯಪುರ ಹೊರತುಪಡಿಸಿದರೆ ಬೇರೆ ಯಾವ ಜಿಲ್ಲೆಗಳಲ್ಲಾದರೂ ಇದು ಲಿಂಬೆ ಬೆಳೆ ಬೆಳೀತಾ ಇದ್ದಾರಾ, ಹೇಗೆ? ಉತ್ತರ ಕನ್ನಡ ಕೆಲವೊಂದು ಭಾಗಗಳಲ್ಲಿ ಬೆಳೀತಾರೆ, ಬಟ್ ಆದರೆ ಇದು ನಮ್ಮ ದಕ್ಷಿಣ ಕರ್ನಾಟಕ ಬಂದಾಗ ತುಂಬ ಕಡಿಮೆ ಇದು. ಹೌದು. ಸೊ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಸದ್ಯಕ್ಕೆ ಬೆಳೀತಾ ಇದ್ದಾರೆ. ಯಾಕಂದರೆ ಅದು ಮೊದಲಿಂದ ಬೆಳ್ಕೊಂಡು ಬಂದಿರ್ತಾರೆ. ಆ ವಾತಾವರಣ ಮಣ್ಣಿನ ಗುಣಕ್ಕಾಗಿ ಅದು ಉತ್ತಮ ಫಸಲು. ಈಗ ನೋಡಿ ಕೆಲವೊಂದು ಕಡೆ ನೀವು ಈ ಈ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯೋ ಬೆಳೆಗಳನ್ನ ನೀವು ಅಲ್ಲಿನ ಮಣ್ಣೇ ಫಲವತ್ತತೆ ಬೇರೆ, ನೀವು ಅಲ್ಲಿ ಬೆಳೆಯೋಕ್ಕೆ ಆಗಲ್ಲ ಅಲ್ಲಿ. ಸೊ ಅಲ್ಲಿ ಇಲ್ಲಿಗೆ ಅವು ಸೀಮಿತ ಆಗಿರುತ್ತೆ. ಹೀಗಾಗಿ ಇವು ಕಡಿಮೆ ಇದು ಪ್ರದೇಶದಲ್ಲಿ ಕೆಲವೊಂದು ಕಡೆ ಬೆಳೀತಾರೆ ಅಷ್ಟೇ. ಉತ್ತರ ಕರ್ನಾಟಕದ ಕೆಲವೊಂದು ವಿಜಯಪುರ ಆ ಭಾಗದಲ್ಲಿ ನಲ್ಲಿ ಕರ್ನಾಟಕದ ವಿಜಯಪುರದ ಲಿಂಬೆಯಿಂದ ಕರ್ನಾಟಕಕ್ಕೂ ಒಂದು ಒಳ್ಳೆಯ ಹೆಸರು ಬಂದಿದೆ ಜಾಗತಿಕವಾಗಿ. ಇದು ಇವತ್ತಿನ ಚರ್ಚೆ. ಪ್ರಭುಸ್ವಾಮಿ ಅವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಂಡಿದ್ದಾರೆ. ಮತ್ತೊಂದು ವಿಷಯವನ್ನು ಇಟ್ಕೊಂಡು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.